ಶಿರಸಿ ನಗರದ ನೆಮ್ಮದಿ ಕುಟೀರದ ರಂಗಧಾಮದಲ್ಲಿ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ಸಾಹಿತ್ಯ ಸಂಚಲನ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸರಳ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಯಿತು. ವನರಾಗ ಶರ್ಮಾ ಸಭಾಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನವನ್ನು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಅವರು ಉದ್ಘಾಟಿಸಿದರು. ಇದೇ ವೇಳೆ ಸಾಹಿತ್ಯ ಲೋಕದಲ್ಲಿ ಅದ್ಭುತ ಸಾಧನೆಗೈದ ಹಲವು ಸಾಹಿತಿಗಳಿಗೆ ಸಂಸ್ಥೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿ ಜಿಲ್ಲಾಧ್ಯಕ್ಷರಾದಂತಹ ವೆಂಕಟೇಶ್ ನಾಯ್ಕ್, ಸಾಹಿತಿಗಳಾದ ಪಿಸಿ ದಾಕ್ಷಾಯಿಣಿ, ಮಹೇಶ್ ಕುಮಾರ್, ಕೃಷ್ಣ ಪದಕಿ ಮತ್ತಿತರರು ಭಾಗವಹಿಸಿದ್ದರು. ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ಉತ್ತರ ಕನ್ನಡ ಸಾಹಿತ್ಯ ಸಂಚಲನ ಶಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ವನರಾಗ ಶರ್ಮಾ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸರಳ ಸಾಹಿತ್ಯ ಸಮ್ಮೇಳನ ಇದರ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸರ್ವಾಧ್ಯಕ್ಷರಾದ ಮಧುರ ಕವಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆ, ಹಲವಾರು ಮಧುರವಾದ ಪುಸ್ತಕವನ್ನು ಕೊಟ್ಟಂತಹ ಸರ್ವಾಧ್ಯಕ್ಷರಾದ ವನರಾಗ ಶರ್ಮಾ ಅವರೇ, ಮಾಸ್ಕೇರಿ LK ನಾಯಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ದಾಂಡೇಲಿಯವರು, ಅವರು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಬಹುದೊಡ್ಡ ಆಸ್ತಿ. ಅಂತಹ ಮಾಸ್ಕೇರಿ LK ನಾಯಕರವರೇ, ಸ್ಪೋರ್ಟ್ವೇ ಸಂಸ್ಥೆಯ ಮುಖ್ಯಸ್ಥರು, ನನ್ನ ಆತ್ಮೀಯರು ಆದ ವೆಂಕಟೇಶ್ L ನಾಯ್ಕ್ ಅವರೇ, ಜಿಲ್ಲಾಧ್ಯಕ್ಷರು, ಮತ್ತು ಅವರು ಕೂಡ ಕವಿಗಳು ಕೂಡ ಹೌದು, ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗೆ ಸಾಹಿತಿಗಳು, ಚಿಂತಕರು, ನನ್ನ ಆತ್ಮೀಯರು ಆದಂತಹ ಶ್ರೀ ಕೃಷ್ಣ ಪದಕಿಯವರೇ, ಹಾಗೆ ಮಹೇಶ್ ಕುಮಾರ್ ಸಂಕೇರಿಯವರೇ, ಶ್ರೀಮತಿ ದಾಕ್ಷಾಯಿಣಿ ಅಮ್ಮವರೇ, ಎಲ್ಲ ಕಲಾಭಿಮಾನಿಗಳೇ, ಎಲ್ಲ ಮಾಧ್ಯಮ ಪ್ರತಿನಿಧಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಸರಳ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ಹೆಸರೇ ಬಹಳ ಸರಳವಾಗಿ, ಆಕರ್ಷಕವಾಗಿ, ವಿಭಿನ್ನವಾಗಿ, ಬಹಳ ಸುಂದರವಾಗಿ ಇಚ್ಛೆಪಟ್ಟೆ. ಹಾಗೂ ನನ್ನನ್ನು ತಾವು ಕರೆದಿದ್ದೀರಿ, ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ತಾಯಿಯ, ಭಾರತಾಂಬೆಯ ಮಗಳಾದಂತಹ ಕನ್ನಡಮ್ಮನ ಈ ನೆಲದಲ್ಲಿ, ಅದರಲ್ಲೂ ವಿಶೇಷವಾಗಿ ಕದಂಬರ ನೆಲ ಇದೆ. ಕದಂಬರ ನೆಲ, ಆರಂಕುಶ ವಿಟ್ಟವಂ ನೆನಮುದೆನ್ನ ಮನಂ ವನವಾಸ ದೇಶಮಂ. ಯಾರು ಅಂಕುಶದಿಂದ ನನ್ನ ಕಿವಿದಿರೂ ಕೂಡ, ನನಗೆ ಎಂಥ ಒಂದು ಸಂದರ್ಭ ಬಂದರೂ ಕೂಡ ನನ್ನ ಮನ ಅನ್ನುವುದು ಕನ್ನಡವನ್ನು ನೆನೆಯುತ್ತೆ ಎನ್ನುವಂತಹ ಪಂಪನ ಶ್ರೇಷ್ಠ ವಾಕ್ಯ, ಪಂಪ ಹಾಡಿದ ಪುಣ್ಯ ನೆಲ ಅಂತ ನಾನು ಇದನ್ನು ಭಾವಿಸ್ತೇನೆ. ಇಂತಹ ನೆಲದಲ್ಲಿ ಸರಳವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ ಒಳ್ಳೊಳ್ಳೆಯ ಸಾಹಿತಿಗಳನ್ನು, ಅದರಲ್ಲೂ ನಮ್ಮ ಉತ್ತರ ಕನ್ನಡದ ಆಸ್ತಿಯಾದಂತಹ ಶ್ರೇಷ್ಠ ಕವಿಗಳನ್ನು ಕರೆದು ತಾವು ಮಾಡ್ತಾ ಇದ್ದೇವೆ. ಕೇವಲ ವೇದಿಕೆಯಲ್ಲಿ ಇದ್ದವರಷ್ಟೇ ಅಲ್ಲ, ಮುಂದುಗಡೆ ಇದ್ದವರು ಕೂಡ ಹಲವಾರು ಕವಿಗಳಿದ್ದಾರೆ. ಇದು ನೋಡಿದ್ರೆ ಹೆಸರಿರ್ತಾ ಹೋದರೆ ಒಂದು ಹೇಳೋದು ಒಂದು ಬಿಡೋದು ಆಗುತ್ತೆ ಅನ್ನೋ ಕಾರಣಕ್ಕೆ ಇದರ ಹೆಸರು ಕೂಡ ಹೇಳಿಲ್ಲ. ಹಲವಾರು ಶ್ರೇಷ್ಠ ಕವಿಗಳು ಮುಂದೆ ಕೂತಿದ್ದಾರೆ. ಹಾಗೆಯೇ ಸಾಹಿತ್ಯ ಸಂಗೀತ ಕಲಾವಿಹೀನ ಪಶು ಅಂತ ಹೇಳಿ ಒಂದು ಸುಭಾಷಿತ ಶ್ಲೋಕ ಇದೆ. ಯಾರಿಗೆ ಜೀವನದಲ್ಲಿ ಕಲೆಯ ಮೇಲೆ ಆಸಕ್ತಿ ಇರೋದಿಲ್ವೋ, ಸಾಹಿತ್ಯದ ಮೇಲೆ ಆಸಕ್ತಿ ಇರೋದಿಲ್ವೋ, ಸಾಹಿತ್ಯ ಸಂಗೀತದ ಮೇಲೆ ಆಸಕ್ತಿ ಇರೋದಿಲ್ವೋ, ಆತ ಪಶುವಿಗೆ ಸಮಾನ ಅಂತ ನಾನು ಹೇಳ್ತಾ ಇಲ್ಲ, ಸುಭಾಷಿತ ಹೇಳ್ತಾ ಇರುವಂತ ಮಾತು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೇ ಒಂದು ಆಸಕ್ತಿ ಇರಲೇಬೇಕು. ಅವನು ಮನುಷ್ಯ ಆಗಬೇಕು ಅಂತಂದ್ರೆ ಇರಲೇಬೇಕು.
ಬರಬೇಕು ಅಂತಲ್ಲ, ಅಂದರೆ ಓದಲಿಕ್ಕೆ ಬರಬೇಕು, ಚಿಂತನೆ ಇರಬೇಕು. ಅದು ಸಂಗೀತದ ಬಗ್ಗೆ ಆತನಿಗೆ ಆಸಕ್ತಿ ಇರಬೇಕು, ಅಥವಾ ಯಾವುದಾದ್ರೂ ಕಲೆ ಬಗ್ಗೆ ಆಸಕ್ತಿ ಇರಬೇಕು. ಅದು ಮೂರು ಇಲ್ಲ ಅಂತಂದರೆ ಸಾಹಿತ್ಯ, ಸಂಗೀತ, ಕಲೆ ಮೂರು ಮೇಲೆ ಅವನಿಗೆ ಆಸಕ್ತಿ ಇಲ್ಲ ಅಂದರೆ ಆತ ಪಶುವಿಗೆ ಸಮಾನ ಆಗುತ್ತೆ. ಅದರಿಂದ ಅಂತಹ ಒಂದು ವಾಕ್ಯವನ್ನು ತಿಳಿಯುತ್ತಾ ತಮಗೆಲ್ಲ ಗೊತ್ತೇ ಇದೆ, ತಾವೆಲ್ಲ ಸಾಹಿತ್ಯ ಹೇಳ್ತೀರಿ, ನಿಮ್ಮ ಮುಂದೆ ಹೇಳಿದ್ರೆ ತಪ್ಪಾಗ್ತದೆ. ಸಾವಿರಾರು ಜನ ಸಾಹಿತಿಗಳಿಗೆ, ಸಾವಿರಾರು ಜನ ಸಂಗೀತಗಾರರಿಗೆ, ಸಾವಿರಾರು ಜನ ಕಲಾವಿದರಿಗೆ ಆಶ್ರಯ ಕೊಟ್ಟಂತಹ, ಜನ್ಮ ಕೊಟ್ಟಂತಹ ಪುಣ್ಯ ನೆಲ ನಮ್ಮ ಉತ್ತರ ಕನ್ನಡ. ಆದರೆ ಇದೇ ಸಂದರ್ಭದಲ್ಲಿ ಒಂದು ನೋವಿನ ಸಂಗತಿಯನ್ನು ಕೂಡ ಹೇಳಬೇಕಾಗ್ತದೆ. ಇತ್ತೀಚಿನ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತಂದ್ರೆ, ಒಳ್ಳೆಯ ಮಧುರ ಕವಿಗಳಿಗಿಂತಲೂ ಕೂಡ ಈ ಎಡಪಂಥೀಯ ಕವಿಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡುವಂಥ ಕೆಲಸ ಆಗ್ತದೆ. ಯಾರು ನಿಮಗೆ ಪ್ರಶಸ್ತಿ ಬರಬೇಕಾ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾ, ಮತ್ತೆ ಯಾರು ದೊಡ್ಡ ಪ್ರಶಸ್ತಿ ಬರಬೇಕಾ, ನೀವು ಪ್ರಶಸ್ತಿ ಬರಬೇಕು ಅಂತಂದ್ರೆ ನೀವು ದೇವರನ್ನು ಬೈರಿ, ಈಶ್ವರನ ಬೈರಿ, ದೇವರ ಪ್ರಶಸ್ತಿ, ರಾಮನ ಬೈರಿ, ಪ್ರಶಸ್ತಿ, ಮತ್ತೆ ಯಾರು ಹಿಂದೂ ದೇವತೆಯನ್ನು ಬೈರಿ, ಪ್ರಶಸ್ತಿ, ಗೋಮಾಂಸ ಹೋಗ್ತೀನಿ, ಅವ್ರ ಪ್ರಶಸ್ತಿ. ಈ ರೀತಿಯ ನಡೆ ಸರ್ಕಾರದಿಂದ ಆಗ್ತಾ ಇದೆ. ನೀವು ದೇವರನ್ನು ಬೈದರೆ, ಬಹುಸಂಖ್ಯಾತ ಹಿಂದೂಗಳನ್ನು ನೀವು ಬೈದ್ರಿ ಅಂತಂದ್ರೆ ನಿಮಗೆ ದೊಡ್ಡ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ ಅವಕಾಶ ಸಿಗ್ತದೆ. ಇದು ನಮ್ಮ ದೌರ್ಭಾಗ್ಯ. ಇದು ಇತ್ತೀಚೆಗೆ ಅಲ್ಲ, ಹಲವಾರು ವರ್ಷಗಳು ಇಟ್ಕೊಂಡು ಬರ್ತಾ ಇದೆ. ಇದೊಂದು ರೀತಿ ಮನಸ್ಥಿತಿ ಆಗೋಗಿದೆ. ನೀವು ಸಾಹಿತ್ಯ ಅಂತ ಗುರುತಿಸ್ಕೊಳ್ಬೇಕು ಅಂತಂದ್ರೆ ನೀವು ದೇವರಿಗೆ ಬೈಬೇಕು, ಹಿಂದೂಗಳಿಗೆ ಅವಮಾನ ಮಾಡಬೇಕು. ದೇವರಿಗೆ ಅಂದ್ರೆ ಇವರಿಗೆ ಮುಸ್ಲಿಮರಿಗೆ ಹೋಗಿ ಬೈಲಿಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ. ಅವ್ರು ಬೈದರು ಅಂತಂದ್ರೆ ಬಂದು ಇವರು ಸಾಹಿತ್ಯ ಬಿಡ್ತಾರೆ. ಹಿಂದೂ ದೇವರನ್ನು ಬೈಬೇಕು. ಇದು ಒಂದು ರೀತಿಯ ವಿಚಿತ್ರವಾದಂತಹ ಮೆಂಟಾಲಿಟಿ ಆಗಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಆಗಲೇ ನಮ್ಮ ವಂದನಾಶ್ರಮ ಅವರಿಗೆ ಕೇಳಿದೆ, ನಿಮ್ಮ ಸರ್ಕಾರದಿಂದ ಏನೇನು ಪ್ರಶಸ್ತಿ ಬಂದಿದೆ ಅಂತ ಕೇಳಿದೆ. ಇಷ್ಟು ಪುಸ್ತಕ ಬರೆದಿದ್ದೀರಲ್ಲ, ಏನು ಪ್ರಶಸ್ತಿ ಬಂದಿದೆ ನಿಮಗೆ? ಯಾವುದು ಪ್ರಶಸ್ತಿ ಸರ್ಕಾರದಿಂದ ಯಾವುದು ಬಂದಿದೆ? ಜನ, ನಾವು 100 ಜನ ನಮಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಿದೆ, ನೀವು ಹೇಳಬೇಕಾಗಿ. ಆದರೆ ಸರ್ಕಾರ ನಿಮ್ಮಂತಹ ಒಳ್ಳೆಯ ಶ್ರೇಷ್ಠ ಕವಿಗಳನ್ನು ಗುರುತಿಸಿ ನಿಮ್ಮ ಒಂದು ತಮ್ಮ ಸಾಹಿತ್ಯಕ್ಕೆ ಸರಿಯಾದಂತಹ ಯಾವುದೇ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿಲ್ಲ. ತಮಗೆ ಅಂತಲ್ಲ, ಹಲವಾರು ಜನಕ್ಕೂ ಕೂಡ ಶ್ರೇಷ್ಠವಾದ ಸಾಹಿತ್ಯಗಳಿಗೆ ಸರ್ಕಾರ ಪ್ರಶಸ್ತಿ ಕೊಡೋದಿಲ್ಲ. ಯಾರಿಗಾರು ಆ ರೀತಿಯ ಆಸೆ ಇದ್ದರೆ ನೀವು ನಾಳೆ ಹೋಗಿ ದೇವರಿಗೆ ಬರುವುದು. ಈಶ್ವರ ದೇವರಲ್ಲ, ರಾಮ ದೇವರಲ್ಲ, ಹಿಂದೂಗಳು ಮನುಷ್ಯರೇ ಅಲ್ಲ, ಅವರು ರಾಕ್ಷಸರು, ಪ್ರಾಣಿಗಳು ಅಂತ ಹೇಳಿದ್ರೆ ತಕ್ಷಣ ಅವರಿಗೆ ಪ್ರಶಸ್ತಿ ಸಿಗುವಂಥ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಆಗಲಿ, ಏನು ಮಾಡಲಿಕ್ಕೆ ಬರೋದಿಲ್ಲ, ಎಲ್ಲವೂ ಕೂಡ ಒಂದು ಕಾಲ ಬರ್ತದೆ. ಹಾಗೆಯೇ ಎಲ್ಲರೂ ಕೂಡ ಇತ್ತೀಚಿನ ದಿವಸದಲ್ಲಿ ಪುಸ್ತಕ ಓದುವಂತಹ ಹವ್ಯಾಸವನ್ನು ನಾವು ಜಾಸ್ತಿ ಮಾಡಿಕೊಳ್ಳೋಣ ಅಂತ ಹೇಳಿ ನಮಗೆ ಕೇಳ್ಕೊಳ್ತಾ ಇದ್ದೇನೆ. ಮೊಬೈಲ್ ಯುಗದಲ್ಲಿ ಜನಕ್ಕೆ ಪುಸ್ತಕ ಓದುವಂತಹ ಹವ್ಯಾಸವೇ ಕಡಿಮೆ ಆಗೋಗಿದೆ. ನಾವು ಎಷ್ಟೇ ಮೊಬೈಲನ್ನು ನೋಡೋದು ಕೂಡ ಪುಸ್ತಕ ನೋಡಿದಂತಹ ಒಂದು ನಮಗೆ ಆ ಪುಸ್ತಕದಲ್ಲಿ ಅದು ಓದಾಗುವಂತಹ ಜ್ಞಾನ ಮೊಬೈಲ್ ನೋಡಿದಾಗ ಆಗೋದಿಲ್ಲ. ಹೆಚ್ಚೆಚ್ಚು ಪುಸ್ತಕಗಳನ್ನು ಓದೋಣ. ದಿವಸಕ್ಕೆ 1 ಗಂಟೆ ಆದರೂ ಕೂಡ ಮಲಗೋಕ್ಕಿಂತ ಮುಂಚೆ ಪುಸ್ತಕವನ್ನು ಓದಿ ಸಾಹಿತ್ಯದ ಬಗ್ಗೆ ಮತ್ತು ಯಾವುದೇ ಒಂದು ಯಾವ ವಿಷಯದ ಆಸಕ್ತಿ ಇದೆಯೋ, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಅದರ ಬಗ್ಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡೋಣ. ಅದರಿಂದ ನಮ್ಮಲ್ಲಿ ಸಾಹಿತ್ಯ ಆಸಕ್ತಿ ಜೊತೆಗೆ ಸೃಜನಶೀಲತೆಯು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಕಲೆಯನ್ನು ಕದಂಬರು ಆಳದ ಪುಣ್ಯನಗರದಲ್ಲಿ ಕಲೆಯನ್ನು ಉಳಿಸುವಂತಹ ಬೆಳೆಸುವಂತಹ ಕೆಲಸವನ್ನು ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಸಿರಿಗನ್ನಡ ಗೆಳೆಗೆ ಸಿರಿಗನ್ನಡ ಪಾಲಿಕೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.